ಜೈ ಹಿಂದ್. ಸೊ ನೋಡ್ರಿ, ನೋಟಿಫಿಕೇಶನ್ ಅನ್ನ ಬಿಟ್ಟಿದಾರ ಇವಾಗ SSC GDದು. ಸೊ ತುಂಬಾ ಇಂಪಾರ್ಟೆಂಟ್. ಇವತ್ತೇನಪ್ಪಾ ಅಂತಂದ ಹೇಳಿದ್ರೆ ಅಪ್ಲಿಕೇಶನ್ ಅನ್ನ ಕರೆದಿದಾರ. ಇದಕ್ಕಿಂತ ಮುಂಚೆ ನಿಮ್ಗೊಂದು ನಾವು ವಿಷಯ ಹೇಳ್ಬೇಕೇನಪ್ಪಾ ಅಂತಂದ ಹೇಳಿದ್ರೆ ಮಂಡೇ ಅಂತ ಸೋಮವಾರದಿಂದ ಏನಂತಂದ ಹೇಳಿದ್ರೆ ಹೊಸ ಬ್ಯಾಚ್ ಅನ್ನ ಸ್ಟಾರ್ಟ್ ಮಾಡ್ತೀನಿ. ಡೈಲಿ ಏನಪ್ಪಾ ಅಂತಂದ ಹೇಳಿದ್ರೆ ಕ್ಲಾಸಸ್ಗಳು ಇರ್ತಾವ. ನಿಮ್ಗೆ ಎಕ್ಸಾಮ್ ಏನಪ್ಪಾ ಅಂತಂದ ಹೇಳಿದ್ರೆ ಫೆಬ್ರವರಿ ಅಥವಾ ಜನವರಿಲಿ ಇರುತ್ತೆ. ಸೊ ಅಷ್ಟರೊಳಗಡೆ ನಿಮ್ಗೆ ಕಂಪ್ಲೀಟ್ ಸಿಲೆಬಸ್ ಎಲ್ಲ ಮುಗಿಸ್ತೀನಿ. ಅದ್ರ ಜೊತೆಗೆ ಏನಪ್ಪಾ ಅಂತಂದ ಹೇಳಿದ್ರೆ ನಿಮ್ಗೆ ಆನ್ಲೈನ್ ಎಕ್ಸಾಮ್ಸ್ ಗಳು ಇರ್ತವೆ. ಎಷ್ಟೋ ಜನರಿಗೆ ಗೊತ್ತು. ಕೆಲವು ಜನ ಏನಪ್ಪಾ ಅಂತಂದ ಹೇಳಿದ್ರೆ ಪ್ರಾಪರ್ ಆಗಿ ಸ್ಟಡಿ ಮಾಡದೆ, ಕರೆಕ್ಟ್ ಆಗಿ ಓದದೆ, ಎಕ್ಸಾಮ್ಸ್ ಗಳನ್ನ ಅಟೆಂಡ್ ಆಗದೆ ಏನಂತಂದ ಹೇಳಿದ್ರೆ 2-3 ಮಾರ್ಕ್ಸ್ ಗಳಲ್ಲಿ ಹೋಗಿದಾರ. ಸೊ ಎಲ್ರು ಜಾಯಿನ್ ಆಗ್ರಿ. ನಿಮ್ಗೆ ಎಕ್ಸಾಮ್ ಫೀಸ್ ಏನಪ್ಪಾ ಅಂತಂದ ಹೇಳಿದ್ರೆ ಟೋಟಲ್ ಆಗಿ ₹700 ಇರುತ್ತೆ. ಸೊ ಎಲ್ರು ಏನಪ್ಪಾ ಅಂತಂದ್ರೆ ಜಾಯಿನ್ ಆಗ್ರಿ. ಯಾರು ಜಾಯಿನ್ ಆಗಬೇಕು 8496868637 ಈ ನಂಬರ್ಗೆ ಏನಪ್ಪಾ ಅಂತಂದ ಹೇಳಿದ್ರೆ ಮೆಸೇಜ್ ಹಾಕ್ರಿ. ನಿಮ್ ಕ್ಲಾಸಸ್ಗಳು ಸ್ಟಾರ್ಟ್ ಆಗ್ತಾವ. ಸೊ ಹಂಗೆ ನೋಡ್ರಿ, ಅದ್ರ ಜೊತೆಗೆ ಏನಪ್ಪಾ ಅಂತಂದ ಹೇಳಿದ್ರೆ ಈ ಸರಿ ಏನೇನ್ ಕೊಟ್ಟಿದಾನಂತ ನೋಡೋಣ. ಅಪ್ಲಿಕೇಶನ್ ಫಾರ್ಮ್ ಯಾವಾಗ ಸ್ಟಾರ್ಟ್ ಆಗತ್ತಪ್ಪ ಅಂತಂದ ಹೇಳಿದ್ರೆ ಇವತ್ತಿಂದನ ಸ್ಟಾರ್ಟ್ ಆಗುತ್ತೆ. ಸೆಪ್ಟೆಂಬರ್ ದಿಂದ ಎಲ್ಲಿವರೆಗೂ ಅಂತಂದ ಹೇಳಿದ್ರೆ ಅಕ್ಟೋಬರ್ 14ನೇ ತಾರೀಕುವರೆಗೂ. ಅಕ್ಟೋಬರ್ 14ನೇ ತಾರೀಕುವರೆಗೂ ಏನಪ್ಪಾ ಅಂತಂದ ಹೇಳಿದ್ರೆ ನೀವು ಅಪ್ಲಿಕೇಶನ್ ಹಾಕ್ಬಹುದು. ಬೇಗ ಬೇಗ ಏನಂತಂದ ಹೇಳಿದ್ರೆ ಅಪ್ಲಿಕೇಶನ್ ಅನ್ನ ಹಾಕ್ರಿ. ನಿಮಗೆ ಸಮೀಪ ಇರೋ ಏನಪ್ಪಾ ಅಂತಂದ ಹೇಳಿದ್ರೆ ಸೆಂಟರ್ ಗಳು ಸಿಗ್ತಾವ. ಎಕ್ಸಾಮ್ ಯಾವಾಗಿರುತ್ತ, ಜನವರಿಯಿಂದ ಹಿಡ್ಕೊಂಡು ಫೆಬ್ರವರಿ ಒಳಗಡೆ ನಿಮ್ಗೆ ಏನಪ್ಪಾ ಅಂತಂದ ಹೇಳಿದ್ರೆ ಎಕ್ಸಾಮ್ ಇರುತ್ತೆ. ಆಮೇಲೆ ಎಕ್ಸಾಮ್ ಯಾವ ಭಾಷೆದಲ್ಲಿ ಇರುತ್ತೆ, ನೀವು ಯಾವ ಭಾಷೆಯಲ್ಲಿ ಬೇಕಾದ್ರೂ ಬರಿಬಹುದು. ಬಟ್ ಅದ್ರ ನಮ್ದು ಏನಪ್ಪಾ ಅಂತಂದ ಹೇಳಿದ್ರೆ ಕನ್ನಡದಲ್ಲಿ ಇರೋದ್ರಿಂದ ಇಲ್ಲಿ ಕೊಟ್ಟಿದೆ ನೋಡ್ರಿ ಕ್ಲಿಯರ್ ಆಗಿ. ಕನ್ನಡದಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ನೀವು ಎಕ್ಸಾಮ್ ಅನ್ನ ಬರಿಬಹುದು. ನಿಮ್ಗೆ ಯಾರಿಗೆ ಕನ್ನಡ ಅಷ್ಟೊಂದು ಅರ್ಥ ಆಗಂಗಿಲ್ಲ, ನೀವು ಇಂಗ್ಲಿಷ್ ಅಲ್ಲೂ ಬರಿಬಹುದು. ಸೊ ನೀವು ಫಿಲ್ಅಪ್ ಮಾಡುವಾಗ ಏನಪ್ಪಾ ಅಂತಂದ ಹೇಳಿದ್ರೆ ಕನ್ನಡವನ್ನ ಸೆಲೆಕ್ಷನ್ ಮಾಡ್ಕೊಡ್ರಿ. ಅದ್ರ ಜೊತೆಗೆ ನೋಡ್ರಿ, ಏಜ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎಲ್ರಿಗೂ. ಸೊ ಅದ್ರ ಬಗ್ಗೆ ನಾನು ಡಿಸ್ಕಷನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೋಡ್ರಿ, BSF ಏನಪ್ಪಾ ಅಂತಂದ ಹೇಳಿದ್ರೆ ಈ ಸಾರಿ 15,600 ಜನರನ್ನ ಕರೆದಿದ್ದಾನ. 15,654. ಆಮೇಲೆ CISF ಏನಪ್ಪಾ ಅಂತಂದ ಹೇಳಿ ಜಾಸ್ತಿ ಇದಾವ, 11,541. ಆಮೇಲೆ ಅದ್ರ ಜೊತೆಗೆ ನೋಡ್ರಿ CISF, ಆಮೇಲೆ ನೆಕ್ಸ್ಟ್ SSB, ಆಮೇಲೆ ITBP ಆಗಿರ್ಬೋದು, ಅಸ್ಸಾಂ ರೈಫಲ್ಸ್ ಆಗಿರ್ಬೋದು, SSF, ಆಮೇಲೆ NCB ಎಲ್ಲ ಸೇರ್ಬಿಟ್ಟು ಏನಪ್ಪಾ ಅಂತಂದ ಹೇಳಿದ್ರೆ 39,481 ಇದಾವ. ಆಮೇಲೆ ಹುಡುಗರಿಗೆ ಎಷ್ಟಿದಾವ ಅಂತಂದ ಹೇಳಿದ್ರೆ 35,000 ಇದಾವ. ಆಮೇಲೆ ಹುಡುಗಿರಿಗೆ ಎಷ್ಟಿದಾವ ಅಂತಂದ ಹೇಳಿ ನೋಡ್ರಿ ಟೋಟಲ್ ಆಗಿ 1,688. ಈ ತರ ಏನಪ್ಪಾ ಇನ್ನು ಕೊಡಿದ ನೋಡ್ರಿ. ಸೊ ಹುಡುಗಿರಿಗೆ ಎಷ್ಟಿದಾವ ಅಂತಂದ ಹೇಳಿದ್ರೆ 3,800 ಇದಾವ. 3,869 ಪೋಸ್ಟ್ ಗಳಿದಾವ. ಸೊ ಹುಡುಗರು ಮತ್ತು ಹುಡುಗಿರು ಎಲ್ರು ಏನಪ್ಪಾ ಅಂತಂದ ಹೇಳಿದ್ರೆ ನೀವು ಅಪ್ಲಿಕೇಶನ್ ಅನ್ನ ಹಾಕಬಹುದು. ಕ್ಲಿಯರ್ ಎಲ್ರಿಗೂ? ಸೊ ಯಾರು ಮಿಸ್ ಮಾಡಕ್ ಹೋಗ್ಬೇಡ್ರಿ. ಪ್ರತಿಯೊಬ್ರು ಏನಂತಂದ ಹೇಳಿದ್ರೆ ಅಪ್ಲಿಕೇಶನ್ ಅನ್ನ ಹಾಕ್ರಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂತಂದ ಹೇಳಿದ್ರೆ ಏಜ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. 18ರಿಂದ 23 ವಯಸ್ಸಿನವ್ರು ಏನಪ್ಪಾ ಅಂತಂದ ಹೇಳಿದ್ರೆ ಅಪ್ಲಿಕೇಶನ್ ಅನ್ನ ಹಾಕಬಹುದು. ಕರೆಕ್ಟ್ ಆಗಿ ಕೇಳಿಸ್ಕೊಡ್ರಿ. ಎಲ್ಲಿಂದ ಎಲ್ಲಿವರೆಗೂ ಅಪ್ಪ ಅಂತಂದ ಹೇಳಿದ್ರೆ ಇಲ್ಲಿ ಮೇಲ್ಗಡೆ ಬರೀತೀನಿ ನೋಡ್ರಿ. 2 ಜನವರಿ 2ನೇ ತಾರೀಕು ಜನವರಿ 2002ರಿಂದ ಹಿಡ್ಕೊಂಡು ಆ ದಿನ ಹಿಡ್ಕೊಂಡು ಎಲ್ಲಿವರೆಗೋಪ್ಪ ಅಂತಂದ ಹೇಳಿದ್ರೆ 1 ಜನವರಿ 2007ರವರೆಗೂ ಏನಪ್ಪಾ ಅಂತಂದ ಹೇಳಿದ್ರೆ ನೀವು ಅಪ್ಲಿಕೇಶನ್ ಹಾಕ್ಬಹುದು. ಸರ್ ಇದಕ್ಕಿಂತ ಮುಂಚೆ ಹುಟ್ಟಿದವ್ರು ಹೆಂಗ್ರಿ ಅಂತಂದ ಹೇಳಿ. ಸೊ 2002ರಿಂದ ಹಿಡ್ಕೊಂಡು ಜನವರಿ 2002ರಿಂದ ಹಿಡ್ಕೊಂಡು ಜನವರಿ 2007ರವರೆಗೂ ಏನಪ್ಪಾ ಅಂತಂದ ಹೇಳಿದ್ರೆ ನೀವು ಅಪ್ಲಿಕೇಶನ್ ಹಾಕ್ಬಹುದು. ನೀವೆಲ್ಲಾದ್ರೂ SC ST ಇದ್ರಿ ಅಂತಂದ ಹೇಳಿದ್ರೆ ಅಂತಂದ ಹೇಳಿದ್ರೆ ನಿಮ್ದು 5 ವರ್ಷ ಎಕ್ಸ್ಟ್ರಾ. ಹೆಂಗಂತಪ್ಪ ಅಂತಂದ ಹೇಳಿದ್ರೆ ನೀವು 18ರಿಂದ 28 ವರ್ಷವರೆಗೂ ಏನಪ್ಪಾ ಅಂತಂದ ಹೇಳಿದ್ರೆ ಅಪ್ಲಿಕೇಶನ್ ಹಾಕ್ಬಹುದು. 5 ವರ್ಷ ಹಿಂದೆ ಅಂತಂದ ಹೇಳಿದ್ರೆ ನಿಮ್ದು ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ನೋಡ್ರಿ, 1997ರಿಂದ ಸ್ಟಾರ್ಟ್ ಆಗುತ್ತೆ. ಜನವರಿ 1997ರಿಂದ ಹಿಡ್ಕೊಂಡು 2007ರವರೆಗೂ ಹಾಕಬಹುದು. ಯಾರು SC ST ದವರು. OBC ಅವರಿದ್ರೆ, ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ OBC ಅವರಿದ್ರೆ ನಿಮ್ಗೆ 3 ವರ್ಷ ಅಂತಂದ ಹೇಳಿದ್ರೆ 1999 ಜನವರಿ, ಅಂದ್ರೆ ಜನವರಿ 1999ರಿಂದ ಹಿಡ್ಕೊಂಡು 2007ರವರೆಗೂ ಅಪ್ಲಿಕೇಶನ್ ಹಾಕಬಹುದು. ಆಮೇಲೆ ನೆಕ್ಸ್ಟ್ ನೋಡ್ರಿ, ಎಕ್ಸ್ ಸರ್ವಿಸ್ ಮೆನ್ ಏನಪ್ಪಾ ಅಂತಂದ ಹೇಳಿದ್ರೆ ಅವ್ರಿಗೆ 3 ಇಯರ್ಸ್ ಅಂದ್ರೆ ಮಿಲಿಟರಿಯಿಂದ ಬಂದ ನಂತರ 3 ವರ್ಷ ಆಗಿದ್ರೆ 3 ವರ್ಷದೊಳಗಡೆ ಇದ್ರೆ ಏನಪ್ಪಾ ಅಂತಂದ ಹೇಳಿದ್ರೆ ಅವ್ರು ಹಾಕೋಬಹುದು. ಸೊ ನೋಡ್ರಿ ಎಲ್ರಿಗೂ ಕ್ಲಿಯರ್ ಆಗಿತ್ತೆ. ಆಮೇಲೆ ಜನರಲ್ ದವ್ರಿಗೆ ಏನೈತಲ್ಲ, ಜನರಲ್ ದವ್ರಿಗೆ ಏನಪ್ಪಾ ಅಂತಂದ ಹೇಳಿದ್ರೆ 18ರಿಂದ 23 ವರ್ಷದಲ್ಲಿ ಮಾತ್ರ ಹಾಕಬಹುದು. ಉಳಿದವ್ರಿಗೆ ಏನಂತಂದ ಹೇಳಿದ್ರೆ SC ST ದವ್ರಿಗೆ 28 ವರ್ಷ. ಅದಾದ ನಂತರ ನೆಕ್ಸ್ಟ್ ಉಳಿದವ್ರಿಗೆ ಏನಪ್ಪಾ ಅಂತಂದ ಹೇಳಿದ್ರೆ ನೋಡ್ರಿ ಕ್ಲಿಯರ್ ಆಗಿ ನೋಡ್ರಿ ಇನ್ನೊಂದ್ಸರಿ. ಸೊ ಇಲ್ಲಿ ನೋಡ್ರಿ ಟೋಟಲ್ ಆಗಿ ಏನಂತಂದ ಹೇಳಿದ್ರೆ 23 ವರ್ಷ ಅಂತಂದ ಐತಲ್ಲ. SC ST ದವ್ರಿಗೆ ಏನಂತಂದ ಹೇಳಿದ್ರೆ 28 ವರ್ಷದವರೆಗೂ ಆಗತ್ತ. ಆಮೇಲೆ ನೆಕ್ಸ್ಟ್ OBC ಅವ್ರಿಗೆ ಏನಪ್ಪಾ ಅಂತಂದ ಹೇಳಿದ್ರೆ 26 ವರ್ಷದವರೆಗೂ ಆಗತ್ತ. ಆಮೇಲೆ ಎಕ್ಸ್ ಸರ್ವಿಸ್ ಮ್ಯಾನ್ 3 ವರ್ಷ ಸರ್ವಿಸ್ ಇಂದ ಬಂದ ನಂತರ ಅವ್ರು ಹಾಕಬಹುದು. ಕ್ಲಿಯರ್ ಎಲ್ರಿಗೂ? ಆಮೇಲೆ ಹುಡುಗಿರ್ಗೂ ಸೇಮ್. ಹುಡುಗಿರ್ಗೂ ಏನಪ್ಪಾ ಅಂತಂದ ಹೇಳಿದ್ರೆ ಸೇಮ್. ಹುಡುಗ ಹುಡುಗಿರ್ ಇಬ್ರಿಗೂ ಏನಪ್ಪಾ ಅಂತಂದ ಹೇಳಿದ್ರೆ ಸೇಮ್ ಇರುತ್ತೆ. ಏಜ್ ಬಗ್ಗೆ ಕನ್ಫ್ಯೂಷನ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಒನ್ ಟೈಮ್ ಅಪ್ಲಿಕೇಶನ್ ನೀವು ಹಾಕಕ್ ಹೋದ್ರು ಕೂಡ ಅದು ಹೇಳುತ್ತೆ ನಿಮ್ದು ಎಲ್ಲಾದ್ರೂ ಎಲಿಜಿಬಲ್ ಇತ್ತು ಅಂತಂದ ಹೇಳಿ ತಗೊಳುತ್ತೆ. ಇಲ್ಲ ಅಂತಂದ ಹೇಳಿದ್ರೆ ನಿಮ್ದು ಕ್ಯಾನ್ಸಲ್ ಆಗುತ್ತೆ. ಸೊ ಒಂದ್ಸಾರಿ ಟ್ರೈ ಮಾಡ್ರಿ. ಯಾರಿಗಾದ್ರೂ ಕನ್ಫ್ಯೂಸ್ ಇತ್ತು ಅಂತಂದ ಹೇಳಿದ್ರೆ ಹೋಗೇನಪ್ಪಾ ಅಂತಂದ ಹೇಳಿದ್ರೆ ಅಪ್ಲಿಕೇಶನ್ ನ ಹಾಕ್ರಿ. ಯಾರು ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ನಾನ್ ನೋಡ್ರಿ ಕ್ಲಾಸಸ್ ಗಳನ್ನ ಸೋಮವಾರದಿಂದ ಸ್ಟಾರ್ಟ್ ಮಾಡ್ತೀನಿ. ನಿಮ್ಗೇನಪ್ಪಾ ಅಂತಂದ ಹೇಳಿದ್ರೆ ಜಾಯಿನ್ ಆಗೋಕೆ 1 ವೀಕ್ ಅಂತ ಏನಪ್ಪಾ ಅಂತಂದ ಹೇಳಿದ್ರೆ ಟೈಮ್ ಕೊಡ್ತೀನಿ. ಸೊ ಅಷ್ಟರೊಳಗಡೆ ಬೇಗ ಬೇಗ ಏನಪ್ಪಾ ಅಂತಂದ ಹೇಳಿದ್ರೆ ಜಾಯಿನ್ ಆಗ್ರಿ. ಫೀಸ್ ಎಷ್ಟಿರತ್ತಪ್ಪ ಅಂತಂದ ಹೇಳಿದ್ರೆ ₹700 ಲೈವ್ ಕ್ಲಾಸು. ಅದ್ರ ಜೊತೆಗೆ ಏನಪ್ಪಾ ಅಂತಂದ ಹೇಳಿದ್ರೆ ಆನ್ಲೈನ್ ಟೆಸ್ಟ್ ಗಳು ಕೂಡ ಏನಂತಂದ ಹೇಳಿದ್ರೆ ಎವ್ರಿ ರವಿವಾರ ಇರುತ್ತೆ.
ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಸೊ ಯಾರಿಗೆ ಬೇಕು ಇವಾಗಲೇ ಹೇಳ್ತಿದ್ದೀನಿ, 8496868637. ಸೊ ಯಾರಿಗೆ ನಿಮ್ಗೆ ಬೇಕು ಅವ್ರು ಅಷ್ಟೇ ಏನಪ್ಪಾ ಅಂತಂದ ಹೇಳಿದ್ರೆ ಮೆಸೇಜ್ ಹಾಕ್ರಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ ಹೇಳಿದ್ರೆ NCC ಸರ್ಟಿಫಿಕೇಟ್ ಇದ್ದವ್ರಿಗೆ. NCC ಸರ್ಟಿಫಿಕೇಟ್ ಇದ್ದವ್ರಿಗೆ ಏನಪ್ಪಾ ಅಂತಂದ ಹೇಳಿದ್ರೆ 5% ಮ್ಯಾಕ್ಸಿಮಮ್ ಮಾರ್ಕ್ಸ್ ಅನ್ನ ಕೊಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಎಷ್ಟೈತಿ, ಟೋಟಲ್ ಆಗಿ ಏನಪ್ಪಾ ಅಂತಂದ ಹೇಳಿದ್ರೆ 160 ಮಾರ್ಕ್ಸ್ ಐತೆ. 5% ಅಂದ್ರೆ ಎಷ್ಟಾಗತ್ತೆ ನೋಡ್ರಿ. ಸೊ 5% ಅಂತ ಹೇಳಿದ್ರೆ ಎಷ್ಟಾಗತ್ತೆ ನೋಡ್ರಿ, ಅಷ್ಟು ಮಾರ್ಕ್ಸ್ ಗಳು ಏನಂತಂದ ಹೇಳಿದ್ರೆ ನಿಮ್ಗೆ ಎಕ್ಸ್ಟ್ರಾ ಬರ್ತಾವ. B ಸರ್ಟಿಫಿಕೇಟ್ ಕೊಟ್ಟಿದ್ರಿ ಅಂತಂದ ಹೇಳಿದ್ರೆ 3% ಮಾರ್ಕ್ಸ್ ಏನಂತಂದ ಹೇಳಿದ್ರೆ ನಿಮಗ್ ಬರ್ತಾವ. ಅವು ಎಷ್ಟಂತಂದ ಹೇಳಿ ಇನ್ನೊಂದು ಕ್ಲಾಸಲ್ಲಿ ನಾನು ಮಾಡಿ ಹಾಕಿರ್ತೀನಿ. ಆಮೇಲೆ ನೆಕ್ಸ್ಟ್ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ ಹೇಳಿದ್ರೆ ಫೀಸ್. ಸೊ ಎಲ್ರಿಗೂ ಫೀಸ್ ಏನಪ್ಪಾ ಅಂತಂದ ಹೇಳಿದ್ರೆ 100 ರೂಪೀಸ್ ಇರುತ್ತೆ. ಆಮೇಲೆ ಹುಡುಗಿರಿಗೆ, ಆಮೇಲೆ SC ST ಇದ್ದವ್ರಿಗೆ, ಆಮೇಲೆ ಎಕ್ಸ್ ಸರ್ವಿಸ್ ಮೆನ್ಗೆ ಏನಪ್ಪಾ ಅಂತಂದ ಹೇಳಿದ್ರೆ ನಿಮ್ಗೆ ಯಾವುದೇ ಫೀಸ್ ಇರಂಗಿಲ್ಲ. ಹುಡುಗಿರಿಗೆ ಇರಂಗಿಲ್ಲ, ಆಮೇಲೆ ನೆಕ್ಸ್ಟ್ SC ಇದ್ದವ್ರಿಗೆ, ST ಇದ್ದವ್ರಿಗೆ ಇರಂಗಿಲ್ಲ, ಆಮೇಲೆ ಎಕ್ಸ್ ಸರ್ವಿಸ್ ಮೆನ್ಗೆ ಏನಪ್ಪಾ ಅಂತಂದ ಹೇಳಿದ್ರೆ ಫೀಸ್ ಇರಂಗಿಲ್ಲ. ಉಳ್ದವ್ರಿಗೆ ಏನಪ್ಪಾ ಅಂತಂದ ಹೇಳಿದ್ರೆ 100 ರೂಪೀಸ್ ನಿಮ್ದು ಎಕ್ಸಾಮ್ ಫೀಸ್ ಇರುತ್ತೆ. ಆಮೇಲೆ ನೆಕ್ಸ್ಟ್ ಯಾವ ಸೆಂಟರ್ಗಳ್ರಿ ಸರ್ ನಿಮ್ಗೆ ಸಮೀಪ ಇದ್ದದ್ ನೋಡ್ರಿ, ಬೆಂಗಳೂರು, ಬೆಳಗಾವಿ, ಕಲಬುರ್ಗಿ, ಅದಾದ ನಂತರ ನೆಕ್ಸ್ಟ್ ಮಂಗಳೂರು, ಮೈಸೂರು, ಶಿವಮೊಗ್ಗ, ಹುಬ್ಳಿ, ಉಡುಪಿ. ನೀವು ಎಷ್ಟು ಬೇಗ ಹಾಕ್ತಿರಿ ಅಪ್ಲಿಕೇಶನ್, ಅಷ್ಟು ನಿಮ್ಗೆ ಸಮೀಪ ಇರೋ ಡಿಸ್ಟ್ರಿಕ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ನಿಮ್ಗೆ ಅಲಾಟ್ ಆಗುತ್ತೆ. ಇಲ್ಲ ಅಂತಂದ ಹೇಳಿದ್ರೆ ನೀವು ಬೆಂಗಳೂರಿಗೆ ಬರ್ಬೇಕಾಗತ್ತೆ ನೋಡ್ರಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಎಕ್ಸಾಮ್ ಹೆಂಗಿರುತ್ತೆ, ಟೋಟಲ್ ಆಗಿ ಏನಪ್ಪಾ ಅಂತಂದ ಹೇಳಿದ್ರೆ 160 ಮಾರ್ಕ್ಸ್ ಇರುತ್ತೆ. 160 ಮಾರ್ಕ್ಸ್ ಅಂದ್ರೆ ಹೇಳಿದ್ರೆ ಟೋಟಲ್ 80 ಮಾರ್ಕ್ಸ್ ಇರ್ತಾವ. ಇಂಟೆಲಿಜೆಂಟ್ ರೀಸನಿಂಗ್ ಕ್ವಶನ್ 20 ಇರ್ತಾವ, ಜನರಲ್ ನಾಲೆಜ್ ಕ್ವಶನ್ಸ್ 20 ಇರ್ತಾವ, ಮ್ಯಾಥಮೆಟಿಕ್ಸ್ 20 ಇರ್ತಾವ, ಆಮೇಲೆ ಇಂಗ್ಲಿಷ್ ಏನಪ್ಪಾ ಅಂತಂದ ಹೇಳಿದ್ರೆ 20 ಇರ್ತಾವ. ಆಮೇಲೆ ಹಿಂದಿ ಬರೆಯೋರಿದ್ರೆ ಹಿಂದಿ ಬರೀರಿ, ಇಂಗ್ಲಿಷ್ ಬರೆಯೋರಿದ್ರೆ ಇಂಗ್ಲಿಷ್ ಬರೀರಿ. ಟೋಟಲ್ ಆಗಿ ಏನಂತಂದ ಹೇಳಿದ್ರೆ ರೀಸನಿಂಗು, ಆಮೇಲೆ GK, ಅದಾದ ನಂತರ ಮ್ಯಾಥಮೆಟಿಕ್ಸ್, ಇವೆಲ್ಲ ಏನಂತಂದ ಹೇಳಿದ್ರೆ ಕನ್ನಡದಲ್ಲಿರುತ್ತೆ. ಆಮೇಲೆ ನೆಕ್ಸ್ಟ್ ಇಂಗ್ಲಿಷ್ ಗ್ರಾಮರ್ ಅಥವಾ ಹಿಂದಿ ಗ್ರಾಮರ್, ನೀವು ಯಾವ್ದಾದ್ರು ಒಂದು ಚೂಸ್ ಮಾಡ್ಕೋಬಹುದು. ಇಂಗ್ಲಿಷ್ ಗ್ರಾಮರ್ ಕನ್ನಡದಾಗ ಇರಂಗಿಲ್ರಿ, ಇಂಗ್ಲಿಷ್ ಗ್ರಾಮರ್ ಇಂಗ್ಲಿಷ್ನಾಗ ಇರುತ್ತೆ. ಮತ್ತೆ ಅದು ಕನ್ನಡದಾಗ ಕೊಟ್ರ ಅಂತಂದ ಹೇಳಿದ್ರೆ ಅದು ಕನ್ನಡ ಗ್ರಾಮರ್ ಆಗಿಬಿಡುತ್ತೆ. ಎಸ್, ಅದಾದ ನಂತರ ಫಿಸಿಕಲ್ ಏನಿರುತ್ತಪ್ಪ, ನೀವು ಎಕ್ಸಾಮ್ ಎಲ್ಲ ಕ್ಲಿಯರ್ ಮಾಡ್ಕೊಂಡ್ರಂತಂದ ಹೇಳಿದ್ರೆ ಫಿಸಿಕಲ್ ಏನಿರುತ್ತೆ ಅಂತಂದ ಹೇಳಿದ್ರೆ 5 ಕಿಲೋಮೀಟರ್. ಹುಡುಗರಿಗೆ ಏನಪ್ಪಾ ಅಂತಂದ ಹೇಳಿದ್ರೆ 5 ಕಿಲೋಮೀಟರ್ 24 ನಿಮಿಷದಲ್ಲಿ ಓಡಬೇಕು. ಅದಾದ ನಂತರ ಹುಡುಗಿರ್ ಏನಂತಂದ ಹೇಳಿದ್ರೆ 1.6 ಕಿಲೋಮೀಟರ್ ಅಂದ್ರೆ 1600 ಮೀಟರ್, 1600 ಮೀಟರ್ ಅನ್ನ 8.5 ನಿಮಿಷದಲ್ಲಿ ಓಡಬೇಕು ಅಂತಂದ್ರೆ ಇಷ್ಟ ಐತೆ. ಆಮೇಲೆ ಹೈಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹುಡುಗರಿಗೆ 170 ಸೆಂಟಿಮೀಟರ್, ಹುಡುಗರಿಗೆ ಏನಪ್ಪಾ ಅಂತಂದ ಹೇಳಿದ್ರೆ 170 ಸೆಂಟಿಮೀಟರ್ ಇರಲೇಬೇಕು. ಹುಡುಗಿರಿಗೆ ಎಷ್ಟಿರ್ಬೇಕು, 157 ಸೆಂಟಿಮೀಟರ್ ಇರಬೇಕು. ಹುಡುಗಿರಿಗೆ 157 ಸೆಂಟಿಮೀಟರ್ ಇರಬೇಕು. ಸರಿ, ಯಾರಿಗೆ ಇನ್ನೂ ಕಡಿಮೆ ಐತ್ರಿ, ಸೊ ನೋಡ್ರಿ, SC ಅಲ್ಲ ST ಇದ್ದವ್ರಿಗೆ, ST ಕಾಸ್ಟ್ ಇದ್ದವ್ರಿಗೆ ಏನಪ್ಪಾ ಅಂತಂದ ಹೇಳಿದ್ರೆ ಹುಡುಗರಿಗೆ 162.5 ಸೆಂಟಿಮೀಟರ್ ಇರಬೇಕು, ಹುಡುಗಿರಿಗೆ 150.0 ಸೆಂಟಿಮೀಟರ್ ಇರಬೇಕು. ಇವ್ರನ್ನ ಬಿಟ್ಟು ಏನಪ್ಪಾ ಅಂತಂದ ಹೇಳಿದ್ರೆ ಉಳಿದದ್ದು ಯಾವ್ದು ನಮ್ಗೆ ಅಪ್ಲಿಕೇಬಲ್ ಆಗಲ್ಲ. ಓನ್ಲಿ ST ದವ್ರಿಗೆ ಮಾತ್ರ ಏನಂತಂದ ಹೇಳಿದ್ರೆ ಹೈಟ್ ಕಡಿಮೆ ಆಯ್ತಾ, ಉಳಿದವ್ರಿಗೆ ಏನಂತಂದ ಹೇಳಿದ್ರೆ ಯಾರಿಗೂ ಕಡಿಮೆ ಇಲ್ಲ. ಕ್ಲಿಯರ್? ಎಲ್ರಿಗೂ ಹೈಟ್ ಬಗ್ಗೆ ತುಂಬಾ ಕ್ವಶನ್ಸ್ ಗಳು ಬರ್ತಾವ, ಅದಕ್ಕೆ ಹೇಳ್ತಾ ಇದ್ದೀನಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಹುಡುಗರಿಗೆ ಚೆಸ್ಟ್ ಎಕ್ಸ್ಪಾಂಡ್ ಏನಂತ ಅನ್ಎಕ್ಸ್ಪಾಂಡ್ ಇದ್ದಾಗ 80 ಸೆಂಟಿಮೀಟರ್ ಇರ್ಬೇಕು ಚೆಸ್ಟ್ ನಿಮ್ದು. ನಾರ್ಮಲ್ ಆಗಿ ಎಕ್ಸ್ಪಾಂಡ್ ಮಾಡ್ರಿ ಅಂತಂದ ಹೇಳಿದ್ರೆ 5 ಸೆಂಟಿಮೀಟರ್ ಜಾಸ್ತಿ ಆಗ್ಬೇಕು, ಇಷ್ಟೇ, ಮತ್ತೇನಿಲ್ಲ. ಅದಾದ ನಂತರ ST ದವ್ರು ನೋಡ್ರಿ, ಹುಡುಗರಿಗೆ 76 ಸೆಂಟಿಮೀಟರ್ ಇರ್ಬೇಕು ನಾರ್ಮಲ್ ಆಗಿ, ಎಕ್ಸ್ಪಾಂಡ್ ಮಾಡ್ರಿ ಏನಂತಂದ ಹೇಳಿದ್ರೆ 5 ಸೆಂಟಿಮೀಟರ್ ಇರ್ಬೇಕು. ಇದನ್ ಬಿಟ್ರೆ ಏನಪ್ಪಾ ಅಂತಂದ ಹೇಳಿದ್ರೆ ನಿಮ್ಗೆ ಅಪ್ಲಿಕೇಶನ್ ಹೆಂಗ್ ಹಾಕ್ಬೇಕು, ಏನ್ ಮಾಡ್ಬೇಕು ಅಂತಂದ್ ಕೊಟ್ಟಿದ್ದಾನೆ. ಸೊ ಯಾವ ಡಾಕ್ಯುಮೆಂಟೇಶನ್ ಇರ್ಬೇಕಂತಂದ ಹೇಳಿ, ಆಧಾರ್ ಕಾರ್ಡ್, ವೋಟರ್ ID, ಡ್ರೈವಿಂಗ್ ಲೈಸೆನ್ಸ್ ಯಾವ್ದಾದ್ರು ಒಂದಿರ್ಬೇಕು. ಆಮೇಲೆ ನಿಮ್ದೇನಪ್ಪಾ ಅಂತಂದ ಹೇಳಿದ್ರೆ 10th ಮಾರ್ಕ್ಸ್ ಕಾರ್ಡ್ ಇರಬೇಕು. ಆಮೇಲೆ ನಿಮ್ ಕಡೆ ಏನಂತಂದ ಹೇಳಿದ್ರೆ ಕಾಸ್ಟ್ ಅಂಡ್ ಸರ್ಟಿಫಿಕೇಟ್, ಇನ್ಕಮ್ ಅಂಡ್ ಕಾಸ್ಟ್ ಸರ್ಟಿಫಿಕೇಟ್ ಇರಬೇಕು. ಇದನ್ನ ತಗೊಂಡ್ ಏನಂತಂದ ಹೇಳಿದ್ರೆ ಎಲ್ರು ಹೋಗಿ ಅಪ್ಲಿಕೇಶನ್ ಹಾಕ್ರಿ. ನಿಮ್ಗೇನಪ್ಪಾ ಅಂತಂದ ಹೇಳಿದ್ರೆ ಇನ್ನೊಂದು 3-4 ಡೇಸ್ ಅಲ್ಲಿ ನಾನು ಏನಂತಂದ ಹೇಳಿದ್ರೆ ಕ್ಲಾಸಸ್ ಗಳನ್ನ ಸ್ಟಾರ್ಟ್ ಮಾಡ್ತೀನಿ. ಆಲ್ರೆಡಿ ಏನಂತಂದ ಹೇಳಿದ್ರೆ 2-3 ಕ್ಲಾಸಸ್ ಗಳು ಮುಗಿದಾವ. ಸೊ ನಿಮ್ಗೋಸ್ಕರ ಎಲ್ರು ಜಾಯ್ನ್ ಆಗೋಕೆ ನಾನು ಸ್ಟಾಪ್ ಮಾಡ್ತಾ ಇದ್ದೀನಿ ಒಂದ್ 2-3 ದಿನ. ಎಲ್ರು ಬೇಗ ಜಾಯ್ನ್ ಆಗ್ರಿ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.